ನೋಡಿ, ಇವ್ರ ಹೆಸರು ದೇವರಾಜ್ ಅಂತ, ಅವ್ರ ಹೆಸರು ಸಾಗರ್ ಅಂತ, ಅಂದಾನಪ್ಪ ಸಾಗರ್ ಅಂತ. ಬೋತ್ ಪರ್ಸನ್ಸ್ ಆರ್ ಆಲ್ರೆಡಿ ಎಂಗೇಜ್ಡ್. ಸೊ ಅವ್ರ ಫಿಯನ್ಸಿಗಳಿಗೆ, ಅವ್ರ ಫ್ಯೂಚರ್ಗಳಿಗೆ ಸೊ ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಪ್ರಿಪ್ರೇಷನ್ ಫುಲ್ ಜೋರಿದೆ. ಅಡುಗೆ ಅವರೇ ಮಾಡೋದು ಕಲ್ತಿದ್ದಾರೆ. ಸೊ ಅವ್ರು ಬಂದುಬಿಟ್ಟು ಪ್ರಶಾಂತ್ ಅಂತ, ಇವ್ರು ಬಂದುಬಿಟ್ಟು ಬಾಬಾಜನ್ ಅಂತ. ಸೊ ಇವತ್ತು ಅವರು ಏನು ರೆಸಿಪಿ, ಚಿಕನ್ ಮಸಾಲ ಮಾಡಿ ಸೊ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಬೇಕಂತ, ಇಯರ್ ಎಂಡ್ 2025-26 ಮುಕ್ತಾಯಗೊಳಿಸ್ಬೇಕಂತಂದೇಳಿ ಡಿಸೈಡ್ ಮಾಡಿ ಇವತ್ತು ಒಂದು 2 ಕಿಲೋ ಚಿಕನ್ ತೊಗೊಂಬಂದ್ರಿ. ಎಲ್ಲಿ ಚಿಕನ್ನು? ಸೊ ಮಸಾಲೆ ಅಡ್ವಾನ್ಸಾಗಿ ಮಿಕ್ಸ್ ಮಾಡ್ತಿದ್ದಾರೆ ಇವರು. ಒಂಥರ ಇವತ್ತು ಡಿಫ್ರೆಂಟಾಗಿ ಚಿಕನ್ ರೆಡಿ ಮಾಡ್ತಿದ್ದಾರೆ ನೋಡ್ರಿ. ಚಿಕನ್ ಗೀ, ತುಪ್ಪದ ಚಿಕನ್ನು, ತುಪ್ಪ ಇದನ್ನು ಮಾಡಿ ತುಪ್ಪದಲ್ಲಿ ಚಿಕನ್ನ ರೆಡಿ ಮಾಡ್ತಾ ಇದ್ದಾರೆ. ಆತ್ಮೀಯ ಸಹೋದ್ಯೋಗಿ ಮಿತ್ರರಾದ ಬಾಬಾಜನ್ ಅವರು ಚಿಕನ್ನ ಮಿಕ್ಸ್ ಮಾಡ್ತಿದ್ದಾರೆ. ಏನೇನು ಹಾಕಿದ್ರಿ ಬಾಬಾಜನ್ ಅವರು ಅದಕ್ಕೆ? ಇದಕ್ಕೆ ಚಿಕನ್ ಮಸಾಲ ಸರ್, ಎವರೆಸ್ಟ್ ಪೌಡರ್ ಮತ್ತು ಉಪ್ಪು, ಅರಿಶಿನ ಪುಡಿ, ಖಾರ, ಗೀ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ. ಇದನ್ನ ಏನು ಮಾಡ್ತೀರಿ ಈಗ? ಇವಾಗ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡ್ತೇವೆ ಸರ್. ಇದೇನು ಎಷ್ಟು ತಾಸು ವೇಟ್ ಮಾಡಿಸ್ತೀರಿ ಅದನ್ನ? ಇದನ್ನ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಸರ್. 15 ಮಿನಿಟ್ಸು 20 ಮಿನಿಟ್ಸ್ ವೇಟ್ ಮಾಡಿ ಆದಮೇಲೆ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಕೊಟ್ಟು ರೆಡಿ ಮಾಡ್ತೀವಿ ಸರ್. ಓಕೆ ಹೇಳಿ. ಇವಾಗ ಇದಕ್ಕೆ ಎಣ್ಣೆ ಹಾಕಿದ್ದೇವೆ ಸರ್, ಪ್ಲಸ್ ತುಪ್ಪ ಹಾಕಿದ್ದೇವೆ ಮತ್ತು ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿದ್ದೇವೆ ಸರ್. ಇದನ್ನೆಲ್ಲ ಹಾಕಿ ಈಗ ಇದನ್ನ ಫ್ರೈ ಮಾಡ್ತೀವಿ ಸರ್. ಕುದಿಸ್ತಿದ್ದೀರಾ ಅಂದರೆ ಮಳಿಸ್ತಿದ್ದೀರಾ? ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಸ್ ಮಸಾಲೆ ಎಲ್ಲ ಹಾಕೊಂಡು ಒಗ್ಗರಣೆ ರೆಡಿ ಮಾಡೋದು. ಹಾಂ ಸರ್. ಸ್ವಲ್ಪ ಚಕ್ಕೆ ಹಾಕಿದ್ದೀವಿ. ಓಕೆ. ಮತ್ತು ಏಲಕ್ಕಿ ಹಾಕಿದ್ದೀವಿ. ಓಕೆ. ಮತ್ತು ಲವಂಗ ಹಾಕ್ತಿದ್ದೀವಿ ಸ್ವಲ್ಪ. ಓಕೆ. ಮತ್ತು ಸ್ವಲ್ಪ ಕರಿಮೆಣಸು ಹಾಕ್ತಿದ್ದೀವಿ ಮತ್ತು ಸ್ವಲ್ಪ ಜೀರಾ ಹಾಕ್ತೀವಿ. ಸ್ವಲ್ಪ ಮುಗ್ಗು ಹಾಕಿದ್ದೀವಿ. ಏನದು ಚಕ್ರ ಹಾಕಿದೀವಿ. ಕಲ್ಲು ಅಂತಾರಂತೆ. ಸೊ ಇದು ಎಲೆ, ಸ್ವಲ್ಪ ರೈಸ್ ಎಲೆ ಹಾಕಿದೀವಿ. ನೋಡಿ, ಇವತ್ತು ಬ್ಯಾಚುಲರ್ಸ್ ಮಾಡ್ತಕ್ಕಂಥ ಒಂದು ಟೇಸ್ಟಿ ಆದ ಚಿಕನ್ ಮಸಾಲ ಯಾವ ಥರ ಮಾಡ್ತಿದ್ದಾರೆ ಅಂತ ನೋಡಿದಾಗ ಬಾಯಲ್ಲಿ ನೀರು ಬರುತ್ತೆ. ಇವತ್ತು ರೆಸಿಪಿ ಮಾತ್ರ ಸ್ಟ್ರೈಕ್ ಆಗುತ್ತೆ ಗಾಯ್ಸ್. ಸ್ಟ್ರೈಕ್, ಅಲ್ಟಿಮೇಟ್, ಸೂಪರ್, ಅಮೇಝಿಂಗ್, ಮಾರ್ವಲಸ್ ಆಗಿರುತ್ತೆ ಅಂತ ಹೇಳಿ ನಮ್ಮ ಪ್ರೀತಿಯ ರೂಮ್ಮೇಟ್ಸ್, ಕೊಲೀಗ್ಸ್ ಹೇಳ್ತಿದ್ದಾರೆ. ಸೊ ನೀವು ಕೂಡ ಮನೆಯಲ್ಲಿ ಅಂತ ರೆಸಿಪಿಯನ್ನು ಟ್ರೈ ಮಾಡ್ಬೋದು ಗಾಯ್ಸ್. ಸಂಬಳ ಟ್ರೈ ಮಾಡಿ, ಇವರೆಲ್ಲ ಸಂಬಳ ಆಗಿರೋ ಟ್ರೈ ಮಾಡ್ತಿದ್ದಾರೆ. ಸೊ ಮಂತ್ಡೇಯಲ್ಲಿ ದಯವಿಟ್ಟು ಯಾರು ಕೂಡ ಟ್ರೈ ಮಾಡಿದ್ದೀನಿ ಈಗ. ಸಂಬಳ ಆದಾಗ ಅಷ್ಟೇ ಟ್ರೈ ಮಾಡಿ. ಯಾಕಂದ್ರೆ ರೊಕ್ಕ 550 ರೂಪಾಯಿ ಜಮಾ ಮಾಡಿ ತಗೊಂಬಂತಿದ್ರೆ ಫೀಲ್ ಆಗುತ್ತೆ ಅವಾಗ ಏನೋ ಚೆನ್ನಾಗಿಲ್ಲ ಅಂದರೆ. ರೆಡ್ ಚಿಲ್ಲಿ ಅಂದರೆ ಖಾರದ ಪುಡಿ ಸ್ವಲ್ಪ ಹಾಕ್ತಿದ್ದಾರೆ. ಸೊ ಜಾಸ್ತಿ ಹಾಕ್ಬಿಡಿ ಗಾಯ್ಸ್, ಯಾಕಂದರೆ ತುಂಬ ಖಾರವಾಗಿರುತ್ತೆ. ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ಒಂದು 10 ನಿಮಿಷ 15 ನಿಮಿಷ ಅದನ್ನೆಲ್ಲ ಕಲಸಿಟ್ಟು ಎಲ್ಲ ತುಪ್ಪ ಗಿಪ್ಪ ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿರ್ತಕ್ಕಂಥದ್ದನ್ನ ಈಗ ಇದ್ರಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಅದು ಕಲರ್ ನೋಡಿದರೆ ಬಾಯಾಗ ನೀರು ಬರ್ತವೆ, ಬಟ್ ನಾನು ತಿನ್ನಂಗಿಲ್ಲ, ಇಲ್ಲಾಂದರೆ ಇಲ್ಲೇ ಹೊಡೆದೋಗ್ತಿದ್ದೆ ಒಂದು ಫುಲ್ಲು ಮಿಲ್ಸ್. ನೀವು ಗೊತ್ತಿರ್ಬೋದು, ಪ್ರಪಂಚದ ಅತ್ಯಂತ ವಿಷಹಾರಿ ಪದಾರ್ಥ ಊಟ ನಾನ್ ವೆಜ್ಜಲ್ಲಿ ಯಾವುದಂದರೆ ಚಿಕನ್ನು. ಅತಿ ಹೆಚ್ಚು ವಿಷಕಾರಿ ಊಟ ಅಂತಂದರೆ ಚಿಕನ್ ಅಂತಂದೇಳಿ ಗೂಗಲಲ್ಲಿ ಹೇಳ್ತಾರೆ. ಹಾಗಾಗಿ ನಾನು ತಿನ್ನಲ್ಲ ಅಂತಲ್ಲ, ಬಟ್ ನನಗೆ ಹಾಕಿ ಬರೋಂಗಿಲ್ಲ, ಹಂಗಾಗಿ ತಿನ್ನಲ್ಲ ಅಷ್ಟೇ. ನಮ್ದೇನಿದ್ರು 4 ಕಾಲು ನಾವು ಕಾಲಿಲ್ದಿರೋ ಅಷ್ಟೇ ತಿನ್ಬೋದು ನಾವು ಗೈಸ್. ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಕುದಿಸೋಕೆ ಇಡ್ತಾ ಇದ್ದಾರೆ ನೋಡಿ. ಒಂದು 20 to 25 ನಿಮಿಷ ಅಥವಾ ಹಾಫ್ ಆನ್ ಅವರು ಇದನ್ನು ಮುಚ್ಚಿ ಕುದಿಸ್ಬೇಕು. ಸೊ ಗೀ ಚಿಕನ್ ಈಗ ರೆಡಿ ಆಗ್ತಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೊ ನಮ್ಮ ಎಲ್ಲ ಕೊಲೀಗ್ಸ್ ಬಾಯಲ್ಲಿ ಪಚ ಪಚ ಲಚ ಲಚ ಅಂತ ತಿಂತಾ ಇರ್ತಾರೆ ಗಾಯ್ಸ್. ಘಮ 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 ಅಂತೈತೆ ನೋಡ್ರಿ. ಸೊ ಸಾಂಬಾರು ಸ್ಮೆಲ್ಲು. ಸೊ ಇನ್ನೇನು 75 to 80%
ಹಾಗೇ ಬಿಟ್ಟಿದೆ ನೋಡಿರಿ ಹೆಂಗೆ ಕುದೀತಾ ಇದ್ದಾವೆ ಚಿಕನ್ ಪೀಸ್. ಹಾಂ ನೋಡಿದ್ರೆ ಹಂಗೆ ಬಾಯಲ್ಲಿ ಜೊಲ್ ನೀರು ಹಂಗೆ ಬರ್ತದೆ. ಮಾರ್ಚ್ 31 ಇಯರ್ ಎಂಡ್ ಕಂಪ್ಲೀಟ್ ಆಯಿತು. ಚಿಕನ್ ಬಂತು, ಹೊಟ್ಟೆಗೆ ಹೋಗುತ್ತೆ ಇನ್ನೇನು ಸ್ವಲ್ಪದರಲ್ಲಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದು ಸುಮಾರು 5 ರಿಂದ 6 ಜನರಿಗೆ ಸ್ವಾಹ ಆಗುತ್ತೆ. ಗೈಸ್ ಸಿ ಚಿಕನ್ ಘೀ ಮಸಾಲ ರೆಡಿ, ತುಪ್ಪದ ಚಿಕನ್ನು ರೆಡಿ. ಸೊ ನಮ್ಮ ಎಲ್ಲ ದಾಂಡಿಗರು ಬ್ಯಾಟಿಂಗ್ ಮಾಡಲು ರೆಡಿಯಾಗಿ ಕುಂತಿದ್ದಾರೆ, ಕ್ರಿಕೆಟ್ ನೋಡ್ತಾ ಇದ್ದಾರೆ. ಸೊ ಚಪಾತಿ. ಸೊ ಈಗ ಚಿಕನ್ ರೆಡಿಯಾಗಿದೆ ನೋಡಿ. ಸೊ ತಿನ್ನೋದಕ್ಕೆ ಘಮ 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 ಅಂತ ಇದೆ. ಸೊ ನಮ್ಮ ಉತ್ತರ ಕರ್ನಾಟಕದ ಹುಲಿಗಳಾದ ಮಂಜುನಾಥ್ ಚೆನ್ನಪ್ಪ ಹುಬ್ಬಳ್ಳಿ, ಮಂಜುನಾಥ್ ಮಡಿವಾಳ್, ಅಂದಪ್ಪ ಸಾಗರ್ ಸಾಗರ್ ಆದಪ್ಪನವರು, ಮೌನೇಶ್ ಬಾಬಾಜಾನ್ ಆ್ಯಂಡ್ ದೇವರಾಜ್ ದಾಸರ್, ಮಲ್ಲಪ್ಪ ತಿನ್ನಲ್ಲ ಅವರು ವೆಜ್ಜು, ಇವರು ಪ್ರಶಾಂತ್ ಮತ್ತು ಇವರು ಪುನೀತ್ ಅಪ್ಪು. ಸೊ ಇವರೆಲ್ಲರೂ ಸೇರಿ ಚಿಕನ್ ಮಸಾಲ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ವೀಕೆಂಡು, ಇಯರ್ ಎಂಡು, ಮಂತ್ ಎಂಡಲ್ಲಿ ಒಂದು ಚಿಕನ್ ಮಸಾಲನ ಟೇಸ್ಟ್ನ ಸವಿತಾ ಇದ್ದಾರೆ ಗಾಯ್ಸ್. ಹಾಯ್ ಮಾಡ್ರಿ ಎಲ್ಲರೂ ಒಂದ್ಸಲ.